टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದನ್ನ ಮಾಡಬೇಕು. ಬಹಳ ಜನ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನಾ ಚಟುವಟಿಕೆ ಅದರದ್ದು 70% ಕಮ್ಮಿ ಆಗಿದೆ. ದಿಸ್ ಈಸ್ ಆನ್ ರೆಕಾರ್ಡ್. ಐ ಆಮ್ ಟೆಲಿಂಗ್ 70% ರಿಡ್ಯೂಸ್ ಆಗಿದೆ. ದೇಶದಲ್ಲಿ ಆಲ್ಮೋಸ್ಟ್ 90% 95% ಕಮ್ಮಿ ಆಗಿದೆ. ನಕ್ಸಲಿಸಮ್ ಅನ್ನು ನಾವಿನ್ನು ನಿರ್ಮೂಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ಯಾರ, ಹಾಗೆಲ್ಲ ಹೊಡಿಬಾರ್ದು, ಅವ್ರನ್ನ ಹಿಡಿಬೇಕು ಅಂತ ಹೇಳಿ. ಅಂದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಕಿತ್ತಿ ಹಾಕ್ತಿರ್ಬೇಕಾದ್ರೆ ಒಂದು ಘಟನೆಯನ್ನು ಒಬ್ಬರು ಸತ್ರು ನಮಗೆ ನಾನು ಪದೇ ಪದೇ ಬಾರಿ ಹೇಳಿದ್ದೇನೆ. ಇವನ್ ಡೆತ್ ಆಫ್ ಒನ್ ಪರ್ಸನ್, ಅನ್ಯಾಚುರಲ್ ಡೆತ್ ಆಫ್ ಒನ್ ಪರ್ಸನ್ ಈಸ್ ಆಲ್ಸೋ ಮೋಸ್ಟ್ ಪೇನ್ಫುಲ್. ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರಿದ್ದಾರ. ಸಿದ್ದರಾಮಯ್ಯನವರು ಬಿಟ್ಟಿರ್ತಾರೆ ಅವ್ರನ್ನ, ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರೆ, ಒಬ್ಬರು ಸ್ವಯಮೇವ ಮೃಗೇಂದ್ರ ಅವರು ಗುಲ್ಬರ್ಗಾದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಎಂದೂ ಇಲ್ಲಿ ವಿಷಯ ಏನೂ ಮಾತಾಡೋದೇ ಇಲ್ಲ. ಅವರು ದೇಶದ ಪ್ರಧಾನಮಂತ್ರಿ, ಇಂಟರ್ನ್ಯಾಷನಲ್ಲು, ಟ್ರಂಪ್ ಏನಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿಯಾಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ತರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದಾಗ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು, ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ಇಲ್ಲಿ ನಿಮ್ಮ ಮುಂದೆ ಭಾಷಣ ಹೊಡಿತಾರೆ. ಮತ್ತು ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಿಮ್ಮನ್ನ ದಬಾಯಿಸ್ತಾರೆ. ಮತ್ತು ಇವರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋರು. ಹಾಗಾಗಿ ಇವರೆಲ್ಲಿದ್ದಾರೆ? ಇವರು ಯಾರಂತ ನಿಮಗೂ ಗೊತ್ತಾಗ್ಯದ. ನಾನು ಹೆಸರು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುವಂಥ ಅಷ್ಟು ಮಟ್ಟಿಗೆ ಅವರು ಲೋ ಲೆವೆಲ್ದಾಗ ಮಾತಾಡ್ತಾ ಇದ್ದಾರೆ. ಈಗ ಉಪಮುಖ್ಯಮಂತ್ರಿ ಏನು ಕೊಟ್ಟರೆ, ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನಂತ. ಅವ ಯಾವ ಅಧಿಕಾರಿ ಹೇಳಪ್ಪ ನಿನಗೆ ಇದಕ್ಕೆ ಹೋಗಿ ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಧಿಕಾರಿ ಹೆಸರು ಹೇಳ್ರಲ್ಲ. ನಾವು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ. ಆದರೆ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ. ಅದಕ್ಕೆ ಬೇಗಾನಾ ಶಾದಿ ಮೇ ದಿವಾನಾ ಅಬ್ದುಲ್ಲಾ ಅಂಥೇಳಿ ನಮ್ಮ ಡಿ ಕೆ ಶಿವ ಅಬ್ದುಲ್ಲಾ ದಿವಾನಾ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನಾ ಅಂಥೇಳಿ ಒಂದು ಉರ್ದುದಾಗ ಗಾದಿ ಮಾತದ. ಹಂಗೆ ಅಬ್ದುಲ್ಲಾ ದಿವಾನಾ ಅಬ್ದುಲ್ಲಾ ಆದ್ರೆ ಇವರು. ಮತ್ತು ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ. ನಮ್ದು ಈಗೂ ಆಗ್ರಹ ಅದ, ಸರ್ಕಾರನ ರಾಜೀನಾಮೆ ಕೊಡಬೇಕು. ಇಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು. ಹಿ ಹ್ಯಾಸ್ ಟು ರಿಸೈನ್. ಹಿ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ವಿದಿನ್ 1 minute ಆಲ್ಸೋ. ಆ ಆಕ್ರಂದನ ಸಮಾಧಿ ಮೇಲೆ ಮಲಿಗೆ ಹೊರಡಾಡ್ತಾ ಇರೋದು ನೋಡಿದರೆ ಕರಳು ಚುರುಕಂತದ್ರಿ. ಬೆಳೆದು ಬಂದ ಮಕ್ಕಳು ಒಬ್ಬೊಬ್ಬರೇ, ಕೆಲವ್ರಿಗೆ ಒಬ್ಬೊಬ್ಬರೇ ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಮಿಡಲ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಜನ ಒಂದೊಂದೇ ಮಗು ಇರ್ತದೆ. ಸೊ ಅದಕ್ಕೆ ಇವರು